ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಜನ್ಮಾದ್ಯಸೇತಃ ಓಂ. ಜನ್ಮಾದ್ಯಸೇತಃ ಎಂಬ ಸೂತ್ರವನ್ನು ವಿವರಿಸುವಂತಹ ಅನುಭಾಷ್ಯದ ಶಬ್ದ ವಿಷ್ಣುದೇವ ಸರ್ವಕರ್ತ ಅಂತ ಹೇಳಿ. ಸರ್ವಕರ್ತ ಅನ್ನೋ ಪ್ರಯೋಗದ ಯುಕ್ತತೆ ಬಗ್ಗೆ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಕರ್ತೃಕರ್ಮ ಕೃತಿ ಎಂಬ ಸೂತ್ರಕ್ಕೆ ಅನುಸಾರವಾಗಿ ಸರ್ವಸ್ಯ ಎಂಬುದಾಗಿ ಷಷ್ಠಿ ವಿಭಕ್ತಿ ಬಂದಿದೆ. ಮುಂದೆ ಷಷ್ಠಿ ಎಂಬ ಸೂತ್ರಕ್ಕನುಸಾರವಾಗಿ ಇಲ್ಲಿ ಷಷ್ಠಿ ತತ್ಪುರುಷ ಸಮಾಸ ಪ್ರಾಪ್ತ ಆಗಿದೆ. ಇಷ್ಟು ಷಷ್ಠಿ ತತ್ಪುರುಷ ಸಮಾಸ ಪ್ರಾಪ್ತ ಆದ್ಮೇಲೆ ಕರ್ತರಿಚ ಎಂಬ ಸೂತ್ರಕ್ಕನುಸಾರವಾಗಿ ಷಷ್ಠಿ ತತ್ಪುರುಷ ಸಮಾಸಕ್ಕೆ ನಿಷೇಧ ಬಂದು ಒಳಗಿತ್ತು. ಮತ್ತೆ ಯಾಜಕಾದಿತ್ಯ ಎಂಬ ಸೂತ್ರದ ಅನುಸಾರವಾಗಿ ಆ ನಿಷೇಧಕ್ಕೆ ನಿಷೇಧ ಬಂದು ಷಷ್ಠಿ ತತ್ಪುರುಷ ಸಮಾಸ ಆಗ್ಲಿಕ್ಕೆ ಯಾವುದೇ ಪ್ರತಿಬಂಧಕವಿಲ್ಲ ಅಂತ ಅನ್ನೋದನ್ನ ನೋಡಿದ್ವಿ. ಕಳೆದ ದಿವಸ ನಾವು ನೋಡಿದ ಅಂಶ ಆ ಷಷ್ಠಿ ತತ್ಪುರುಷ ಸಮಾಸಕ್ಕೆ ನಿಷೇಧ ಇರುವುದು ಕರ್ತರಿತ ಎಂಬ ಸೂತ್ರದಿಂದ ಅಲ್ಲ, ಹೊರತು ತ್ರಿಜಕಾಭ್ಯಾಂ ಕರ್ತರಿ ಎಂಬ ಸೂತ್ರದಿಂದ. ಇದು ವಸ್ತುಸ್ಥಿತಿ. ಆದರೂ ಕೂಡ ಕರ್ತರಿತ ಎಂಬ ಸೂತ್ರದಿಂದ ಈ ಷಷ್ಠಿ ತತ್ಪುರುಷ ಸಮಾಸ ಅಂತ ಅನ್ನೋದು ಪ್ರತಿಷಿದ್ಧ ಆಗಿದೆ ಅಂತ ಜಯತೀರ್ಥರು ತತ್ವನಿರ್ಣಯ ಟೀಕಾದಲ್ಲಿ ಹೇಳಿದ್ದೇನಿದೆ, ಅದು ವೃತ್ತಿಕಾರಣ ಮತವನ್ನು ಅವಲಂಬಿಸಿ, ಭಾಷ್ಯಕಾರರ ಮತವನ್ನು ಅವಲಂಬಿಸಿ ನಾವು ವಿಚಾರ ಮಾಡುವುದಾದ್ರೆ ವಾಸ್ತವಿಕವಾಗಿ ತ್ರಿಜಕಾಭ್ಯಾಂ ಕರ್ತರಿ ಎಂಬ ಸೂತ್ರದಿಂದಲೇ ನಿಷೇಧ ಇರುವುದು. ಅದನ್ನ ಬೇರೆ ಬೇರೆ ಟಿಪ್ಪಣಿಕಾರರೆಲ್ಲ ಹೇಳಿದ್ದನ್ನ ನಾವು ನೋಡಿದ್ದೇವೆ. ಅಂತೂ ಈ ಸರ್ವಸ್ಯ ಕರ್ತ, ವೇದಸ್ಯ ಕರ್ತ ಇತ್ಯಾದಿ ರೂಪಗಳು ಆಗ್ಲಿಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ನಮಗೆ ಅಲ್ಲಿ ಕಂಡು ಬಂದಿತ್ತು. ಈ ವೈಯಾಕರಣ ಸಿದ್ಧಾಂತ ಕೌಮುದಿಯಲ್ಲೂ ಕೂಡ ತ್ರಿಜಕಾಭ್ಯಾಂ ಕರ್ತರಿ ಎಂಬ ಸೂತ್ರದ ವ್ಯಾಖ್ಯಾನ ಮಾಡುವಾಗ ಅಪಾಂ ಸೃಷ್ಟ ಪ್ರಜಸ್ಯ ಭರ್ತ ಎಂಬುದಾಗಿ ಷಷ್ಠಿ ತತ್ಪುರುಷ ಸಮಾಸ ಮಾಡಬಾರದು, ಆ ಪದಗಳನ್ನು ಪ್ರತ್ಯೇಕವಾಗಿ ಇಡಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ. ಭೂಭರ್ತ ಈ ಪ್ರಥಮ ತರ್ಹಿ ಘಟಾನಾಂ ನಿರ್ಮಾತುಃ ತ್ರಿಭುವನ ವಿಧಾತುಶ್ಚ ಕಲಹಃ. ತ್ರಿಜಕಾಭ್ಯಾಂ ಕರ್ತರಿ ಎನ್ನುವ ಸೂತ್ರದಲ್ಲೇ ಬೇರೆ ಬೇರೆ ಪ್ರಶ್ನೆಗಳನ್ನು ಮಾಡ್ಕೊಂಡಿದ್ದಾರೆ. ಷಷ್ಠಿ ಪುರುಷ ಸಮಾಸ ಆಗಿರುವ ಉದಾಹರಣೆಗಳು ಕೂಡ ಕೆಲವು ಅರ್ಥ ಬರ್ತದಲ್ಲ ಅಂತ. ಈ ಭೂಭರ್ತ ಅಂತ ಒಂದು ಪ್ರಯೋಗ, ಭೂಹ ಭರ್ತ ಭೂಭರ್ತ ಅಂತ ಅರ್ಥ. ಇಲ್ಲಿ ಈ ಭರ್ತ ಎಂಬಲ್ಲಿ ಇಲ್ಲಿ ಕೂಡ ತ್ರಿಚ್ ಪ್ರತ್ಯಂತವಾದ ಶಬ್ದ ಇದೆ. ಇಲ್ಲಿ ಷಷ್ಠಿ ತತ್ಪುರುಷ ಸಮಾಸ ಆಗಿದೆ. ಹೇಗೆ ಈ ಷಷ್ಠಿ ತತ್ಪುರುಷ ಸಮಾಸ ಆಗಿದೆ ಅಂದ್ರೆ, ಇಲ್ಲಿ ಕರ್ತ ಅಂತ ಅರ್ಥ ಇಲ್ಲ ಭೂಭರ್ತ ಎಂಬಲ್ಲಿ. ಭೂಮಿಯನ್ನ ನಿರ್ಮಿಸಿದವನು ಅಂತ ಅರ್ಥ ಅಲ್ಲ ಇದಕ್ಕೆ, ಭೂಮಿಯನ್ನು ಸೃಷ್ಟಿಸಿದವನು ಅಂತ ಅರ್ಥ ಅಲ್ಲ, ಭೂಮಿಯ ಒಡೆಯ ಅಂತ ಅರ್ಥ. ಪತಿ ಎಂಬ ಅರ್ಥ ಇರುವಂತ, ಒಡೆಯ ಎಂಬ ಅರ್ಥ ಇರುವಂತಹ ಭರ್ತ ಶಬ್ದಕ್ಕೆ ಅದು ಯಾಜಕಾದಿ ಗಣದಲ್ಲಿ ಸೇರಿರುವುದರಿಂದ ಸಮಾಸವನ್ನ ಒಪ್ಕೊಂಡಿದ್ದಾರೆ ಅವರೇ ವ್ಯಾಕರಣ ಶಾಸ್ತ್ರಜ್ಞರೇ. ಆದ್ರಿಂದ ಭೂಹ ಭರ್ತ ಭೂಭರ್ತ ಸಮಾಸ ಆಗಿ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಇನ್ನೂ ಒಂದು ಪ್ರಯೋಗವನ್ನು ತೋರಿಸ್ತಾರೆ. ಘಟಾನಾಂ ನಿರ್ಮಾತುಃ ತ್ರಿಭುವನ ವಿಧಾತುಶ್ಚ ಕಲಹಃ. ಒಂದು ಕಲಹ, ಒಂದು ಸಮಸ್ಯೆ, ವಿವಾದ ಬಂದಿತ್ತು ಅಂತ ಯಾರಿಬ್ಬರ ನಡುವೆ ಅಂದ್ರೆ, ಘಟಾನಾಂ ನಿರ್ಮಾತುಃ ಘಟಗಳನ್ನ, ಗಡಿಗೆಗಳನ್ನು ನಿರ್ಮಾಣ ಮಾಡುವಂತಹ ಒಬ್ಬ ಕುಂಬಾರ, ಅಂದ್ರೆ ಸಾಮಾನ್ಯ ಮನುಷ್ಯ ಅಂತ. ಆ ಸಾಮಾನ್ಯ ಮನುಷ್ಯನಿಗೂ ತ್ರಿಭುವನ ವಿಧಾತೃವಿಗೂ, ಮೂರು ಲೋಕಗಳನ್ನು ಸೃಷ್ಟಿಸಿರುವಂತಹ ಚತುರ್ಮುಖ ಬ್ರಹ್ಮ ಅಥವಾ ಪರಮಾತ್ಮನಿಗೂ ಒಂದು ಕಲಹ, ಅದ್ರ ನಡುವೆ ಏನೋ ಒಂದು ಕಲಹ ಆಯ್ತು ಅಂತ ಒಂದು ಪ್ರಯೋಗ ಇದೆ, ಯಾವುದೋ ಕಾವ್ಯದಲ್ಲಿ ಪ್ರಯೋಗ ಇದೆ. ಇಲ್ಲಿ ಘಟಾನಾಂ ನಿರ್ಮಾತುಃ ಎಂಬಲ್ಲಿ ಷಷ್ಠಿ ತತ್ಪುರುಷ ಸಮಾಸ ಆಗಿಲ್ಲ, ವ್ಯಸ್ತ ಪದವೇ ಇದೆ, ಅದು ಸರಿಯಾಗಿದೆ, ಅದ್ರ ಬಗ್ಗೆ ಏನು ಸಮಸ್ಯೆ ಇಲ್ಲ. ಆದ್ರೆ ತ್ರಿಭುವನ ವಿಧಾತುಃ ಎಂಬಲ್ಲಿ ವಿಧಾತುಃ ಅಂತ ಕೂಡ ತ್ರಿಸ್ ಪ್ರತ್ಯಂತವಾದ ಶಬ್ದ ಆಗಿದೆ. ಆ ತ್ರಿಸ್ ಪ್ರತ್ಯಂತವಾದ ಶಬ್ದ ತ್ರಿಭುವನಾನಾಂ ಅಂತ, ತ್ರಿಭುವನಕ್ಕೆ ಅಂತ ಷಷ್ಠಿ ವಿಭಕ್ತಿ ಅಂತ ಶಬ್ದದ ಜೊತೆ ಹೇಗೆ ಸಮಾಸ ಹೊಂದಿತ್ತು, ಸಮಾಸ ಆಗಬಾರ್ದಲ್ಲ ಅಂತ ಪ್ರಶ್ನೆ ಬರ್ತದೆ. ಆದ್ರೆ ಆ ಪ್ರಶ್ನೆಯನ್ನು ಕೈಗೆತ್ಕೊಂಡು ಶೇಷಶಿಷ್ಯ ಸಮಾಸ
ಶೇಷೇ ಷಷ್ಠಿ ಎಂಬ ಸೂತ್ರದಿಂದ ಅಲ್ಲಿ ಶಕ್ತಿ ವಿಭಕ್ತಿ ಪ್ರಾಪ್ತ ಆಗಿದೆ. ಶಕ್ತಿ ವಿಭಕ್ತಿ ಪ್ರಾಪ್ತ ಆದ್ಮೇಲೆ ಸಮಾಸ ಆಗಿತ್ತು ಏನು ತೊಂದರೆ ಇಲ್ಲ. ತ್ರಿಭುವನ ವಿಧಾತ ಅಂತಂದ್ರೆ ತ್ರಿಭುವನ ಎಂಬುದಕ್ಕೂ ಮತ್ತು ವಿಧಾತ ಎಂಬುದಕ್ಕೂ ಕರ್ತೃತ್ವ ಸಂಬಂಧ ಇದೆ, ಕರ್ತೃತ್ವ ಸಂಬಂಧ ಇಲ್ಲ ಅಂತಲ್ಲ. ಅದರ ಜೊತೆಗೆ ಅನೇಕ ಸಂಬಂಧಗಳು ಇವೆ. ಒಂದು ಕಡೆ ಶಕ್ತಿ ವಿಭಕ್ತಿ ಬರಬೇಕಾದ್ರೆ ಏಕಶತಂ ಶಕ್ತ್ಯರ್ಥ ಅಂತ ಬೇರೆ ಬೇರೆ ಕಡೆ ಎಲ್ಲ ಹೇಳ್ತಾರೆ. 100 ಶಕ್ತಿ ವಿಭಕ್ತಿಗಳಲ್ಲಿ 100 ಅರ್ಥಗಳಿವೆ. ಆ 100 ಅರ್ಥಗಳಲ್ಲಿ ಯಾವ್ದಾದ್ರು ಒಂದು ಅರ್ಥ ಪ್ರಾಪ್ತ ಆಗ್ಬಹುದು. ತ್ರಿಭುವನ ವಿಧಾತ ಎಂಬ ತ್ರಿಭುವನಸ್ಥ ವಿಧಾತ ಎಂಬಲ್ಲಿ ಬೇರೆ ಬೇರೆ ಅರ್ಥಗಳು ಇದಕ್ಕೆ ಸಿಗಬಹುದು. ಆದ್ರಿಂದ ಇದಕ್ಕೆ ಶಕ್ತಿಪತ್ರ ಸಮಾಸ ಮಾಡ್ಲಿಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ಅವರೇ ಒಪ್ಕೊಂಡಿದ್ದಾರೆ. ಏನಾದ್ರೂ ಒಂದು ಮಾರ್ಗವನ್ನು ಅವಲಂಬಿಸಬಹುದು. ಯಾವುದೇ ಕಾಲ ಗಣವನ್ನು ಸೇರಿದೆ ಅಥವಾ ಶೇಷ ಶಕ್ತಿ, ಶೇಷ ಅಂದ್ರೆ ಉಳಿದ ಅರ್ಥಗಳು, ಕರ್ತ ಅಂತ ಅರ್ಥ ಇದೆ ಅಂದ್ರೆ ಮತ್ತೆ ಬೇರೆ ಬೇರೆ ಏನೇನೋ ಅರ್ಥಗಳು. ಆ ಅರ್ಥದಲ್ಲಿ ಶಕ್ತಿ ವಿಭಕ್ತಿ ಅಂತ ಶಬ್ದವು ತನ್ನ ಮುಂದಿರುವಂತಹ ಪ್ರತ್ಯಯ ಅಂತ ಶಬ್ದದ ಜೊತೆಗೆ ಸಮಾಸ ಹೊಂದಬಹುದು ಅಂತ ಒಪ್ಕೊಂಡಿದ್ದಾರೆ. ವ್ಯಾಕರಣ ಶಾಸ್ತ್ರದ ಸಮ್ಮತವಾದ ಮಾರ್ಗನೇ ಇದೆ. ಅದರಂತೆ ವೇದಸ್ಯ ಕರ್ತ, ವೇದಕರ್ತ, ಸರ್ವಸ್ಯ ಕರ್ತ, ಸರ್ವಕರ್ತ ಇತ್ಯಾದಿ ಕರೆಗಳಲ್ಲೂ ಕೂಡ ಯಾಜಕಾದ ಗಣದಲ್ಲಿ ಯಾಜಕ, ಪೂಜಕ ಮೊದಲಾದ ಗಣ ಅವನ್ನೆಲ್ಲ ಆಕೃತಿ ಗಣ ಅಂತ ಹೇಳ್ತಾರೆ. ಆಕೃತಿ ಗಣ ಅಂದ್ರೆ ಆ ಗಣವನ್ನ ವ್ಯಾಕರಣ ಶಾಸ್ತ್ರದಲ್ಲಿ ಹೇಳಿ ಆ ಗಣದಲ್ಲಿರುವಂತಹ ಶಬ್ದಗಳನ್ನ ಅವರು ಪಠನ ಮಾಡಿರಬಹುದು, ಮಾಡಿಲ್ಲದೆ ಇರಬಹುದು. ಆದ್ರೆ ಆ ಗಣದಲ್ಲಿ ಯಾವ್ಯಾವ ಶಬ್ದಗಳನ್ನ ಮುಂದಿನವರು ಸೇರಿಸಬೇಕು ಅಂತ ಅನ್ನೋದು ಮುಂದಿನವರು ಊಹೆಗೆ ಬಿಟ್ಟಿದ್ದು. ಸೇರಿಸಿದ್ರು ತೊಂದರೆ ಇಲ್ಲ ಅಂತ ಅರ್ಥ ಅದಕ್ಕೆ. ಯಾಕಂದ್ರೆ ಸಂಸ್ಕೃತವಾಗಿ ಯಾವುದೇ ಭಾಷೆಯಲ್ಲಿ ನಿರಂತರವಾಗಿ ಬೆಳೀತಾ ಇರುವಂತಹ ಬೆಳವಣಿಗೆಯಲ್ಲಿ ಕಾಣ್ತಾ ಇರುವಂತಹ ಭಾಷೆ ಆದ್ರಿಂದ ಮುಂದೆ ಬರುವಂತ ಕೆಲವು ಶಬ್ದಗಳಿಗೆ ಇವ್ರಿಗೆ ಸೇರಿಸಬೇಕು ಅಂತ ಅರ್ಥ. ಆದ್ರಿಂದ ವೇದಕರ್ತ, ಸರ್ವಕರ್ತ ಅಂತ ಶಕ್ತಿಕರ್ತ ಸಮಾಸ ಮಾಡ್ಲಿಕ್ಕೆ ತೊಂದರೆ ಇಲ್ಲ ಅಂತ ಅದರಿಂದ ಗೊತ್ತಾಗ್ತದೆ. ಇದಲ್ಲದೆ ಇನ್ನೂ ಒಂದು ಪರಿಹಾರವನ್ನು ಹೇಳಬಹುದು ಅಂತ ಈಗ ಹೇಳ್ತಾ ಇದ್ದಾರೆ. ಅದು ಕೂಡ ತತ್ವನಿರ್ಣಯದಲ್ಲಿ ಜಯತೀರ್ಥ ಹೇಳಿದ್ದೇ ಇದೆ. ರಾಘವೇಂದ್ರ ಸ್ವಾಮಿಗಳನ್ನು ಇಲ್ಲಿ ಕೂಡ ವಿವರಣೆ ಮಾಡಿದ್ದಾರೆ. ದ್ವಿತೀಯಾಂತಸ್ಯ ತೃಣ್ಣಂತೇನವ ಅಯಂ ಸಮಾಸ. ಇಲ್ಲಿವರೆಗೆ ನಾವಿದನ್ನ ತೃಚ್ ಪ್ರತ್ಯಯ ಅಂತ ಶಬ್ದ ಅಂತ ಪರಿಗಣನೆ ಮಾಡಿದ್ದೆವು. ತೃಚ್ ಪ್ರತ್ಯಯ ಅಂತ ಶಬ್ದ ಅಂತ ಪರಿಗಣನೆ ಮಾಡಿ ಸಮಾಸ ಆಯ್ತು ಅಂತ ಹೇಳಿದ್ವಿ. ಅದು ತೃಚ್ ಪ್ರತ್ಯಯ ಅಂತಾನೆ ಆಗ್ಬೇಕಾಗಿಲ್ಲ, ತೃಣ್ ಪ್ರತ್ಯಯ ಅಂತ ಆಗಬಹುದು. ಇದು ತೃಣ್ ಪ್ರತ್ಯಯ ಬಂದ್ರು ತೃಚ್ ಪ್ರತ್ಯಯ ಬಂದ್ರು ರೂಪ ಆಗುವುದು ಒಂದೇ ತರ, ತೃಣ್ ಪ್ರತ್ಯಯ ಅಂತ. ಆದ್ರಿಂದ ತೃಣ್ ಪ್ರತ್ಯಯ ಬರುವುದರಿಂದ ಶಕ್ತಿ ಇಲ್ಲಿ ಬಂದಿದ್ದು ಹೋದ್ರು ಕೂಡ ವೇದಕರ್ತ, ವೇದಕರ್ತ ಎಂಬುದಾಗಿ ದ್ವಿತೀಯ ವಿಭಕ್ತಿ ಬರಬಹುದು. ತೃಚ್ ಪ್ರತ್ಯಯ ಇದ್ದಾಗ ಶಕ್ತಿ ವಿಭಕ್ತಿನೇ ಬರಬೇಕು ಅಂತ ನಿಯಮ. ಆದ್ರೆ ತೃಣ್ ಪ್ರತ್ಯಯ ಇದ್ರೆ ದ್ವಿತೀಯ ವಿಭಕ್ತಿ ಬರ್ತದೆ. ದ್ವಿತೀಯ ವಿಭಕ್ತಿ ಬಂದ್ಮೇಲೆ ದ್ವಿತೀಯ ವಿಭಕ್ತಿಯಂತವಾದ ಶಬ್ದಕ್ಕೆ ಸಮಾಸ ಹೇಳಲಿಕ್ಕೆ ಮತ್ತೆ ಬೇರೆ ಸೂತ್ರಗಳು ಕೂಡ ಇವೆ. ದ್ವಿತೀಯ ಹಿತಾತೀತ ವ್ಯತ್ಯಸ್ಥಾಪನೈಹಿ ಅಂತ ಮತ್ತೊಂದು ಸೂತ್ರ ಇರೋದ್ರಿಂದ ಆ ಸೂತ್ರಕ್ಕನುಸಾರವಾಗಿ ಇಲ್ಲಿ ಸಮಾಸ ಆಗ್ಲಿಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ಅದರ ಅರ್ಥ. ಗ್ರಾಮಂ ಗಮಿ, ಗ್ರಾಮ ಗಮಿ ಅಂತ ಹೀಗೆ ರೂಪನಿಷ್ಠನ ಆಗ್ತದೆ. ಗ್ರಾಮವನ್ನು ಕುರಿತು ಹೋಗುವವನು ಅಂತ ಅರ್ಥ. ದ್ವಿತೀಯ ಹಿತ ಅತೀತ ಗತಿ ಅತ್ಯಸ್ಥಾಪನೈಹಿ ಇತ್ಯಾದಿ ಅನೇಕ ಶಬ್ದಗಳಿವೆ. ಅಲ್ಲಿ ಮುಂದೆ ಗಮ್ಯಾದಿಗಳಿಗೆ ಗಮಿ ಮೊದಲಾದ ಶಬ್ದಗಳನ್ನು ಕೂಡ ಸೇರಿಸ್ಕೋಬೇಕು ಅಂತ ವ್ಯಾಕರಣ ಶಾಸ್ತ್ರಜ್ಞರು ಒಪ್ಕೊಂಡಿದ್ದಾರೆ. ಆದ್ರಿಂದ ಅಲ್ಲಿ ಗ್ರಾಮಗಮಿ, ಗ್ರಾಮಗಮಿ ಇತ್ಯಾದಿ ಸೂತ್ರಗಳು ಇತ್ಯಾದಿ ರೂಪಗಳು ನಿಷ್ಪನ್ನ ಆದಂತೆ ಇಲ್ಲೂ ಕೂಡ ವೇದಕರ್ತ, ವೇದಕರ್ತ ಅಂತ ಹೀಗೆ ರೂಪ ಆಗಲಿಕ್ಕೆ ತೊಂದರೆ ಇಲ್ಲ ಅಂತ ಅದರ ಅಭಿಪ್ರಾಯ. ಗ್ರಾಮಗಮಿ ಇತ್ಯಾದಿ ರೂಪ ಸಿದ್ಧಾರ್ಥಂ ಗಮ್ಯಾದಿನ ಉಪಸಂಖ್ಯಾನಂ ಅಂತ ಅಲ್ಲಿ ಹೇಳಿದ್ದಾರೆ. ರಾಘವೇಂದ್ರ ಸ್ವಾಮಿಗಳು ತತ್ವನಿರ್ಣಯ ಟೀಕಾದಲ್ಲಿ ಗಮ್ಯಾದಿ ಶಬ್ದ ಯೋಗಿ ಅತಿ ದ್ವಿತೀಯ ಸಮಾಸಸ್ಯ ವಾರ್ತಿಕೆ ಸಂಗ್ರಹೋಕ್ತೇ ಒಂದು ನಿರ್ದಿಷ್ಟವಾದ ವಾರ್ತಿಕವನ್ನ ಅದರ ಸಲುವಾಗಿ ನಿರ್ಮಾಣ ಮಾಡಿ ಗಮ್ಯಾದಿ ಆಕೃತಿಗಣತ್ವ, ಆಕೃತಿಗಣ ನಾನು ಈಗಾಗಲೇ ಹೇಳಿದೆ. ಅವರನ್ನು ಪಠನ ಮಾಡಿಲ್ಲದೆ ಹೋದ್ರು ಕೂಡ ಮುಂದಿನ ವ್ಯಾಕರಣ ತಜ್ಞರು ಮತ್ತು ಬಳಕೆದಾರರೆಲ್ಲರೂ ಕೂಡ ಆ ಗುಂಪಿನಲ್ಲಿ ಉಳಿದನ್ನು ಸೇರಿಸ್ಕೊಳ್ಬಹುದು.
ತಮ್ಗೆ ಯಾವ ಸಮಾಸ ಆಗ್ಬೇಕಾಗಿದೆಯೋ, ಯಾವ ಕಾರ್ಯ ಆಗ್ಬೇಕಾಗಿದೆಯೋ ಆ ಕಾರ್ಯವನ್ನ ಗುಂಪಿನಲ್ಲಿ ಸೇರಿಸಿ ಮುಂದೆ ಸಮಾಸ ಮಾಡಲಿಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ಅದರ ಅರ್ಥ ಆಗ್ತದೆ. ಇದು ಹೀಗೆ ಆಕೃತಿಗಳು ಗಮ್ಯಾದಿನ ಉಪಸಂಖ್ಯಾನಂ ಅಂತ ಆಕೃತಿಗಳ. ಆದ್ದರಿಂದ ಗ್ರಾಮಂ ಧ್ವನಿ ಗ್ರಾಮ ಧ್ವನಿ ಇತ್ಯಾದಿ ಆದಂತೆ ವೇದಂ ಕರ್ತ ವೇದಕರ್ತ, ಸರ್ವಂ ಕರ್ತ ಸರ್ವಕರ್ತ, ಹೀಗಿದು ಷಷ್ಠಿ ತತ್ಪುರುಷ ಸಮಾಸನೇ ಅಲ್ಲ, ಹೊರತು ದ್ವಿತೀಯ ತತ್ಪುರುಷ ಸಮಾಸ ಅಂತ ಇದನ್ನ ನಾವು ಹೊಂದಿಸಬಹುದು ಅಂತ ಅರ್ಥ ಆಗ್ತದೆ. ದ್ವಿತೀಯಾಂತ ಸೇತಿ ತೃಣ್ಣಂತೆ ಉಪಲಕ್ಷಣಂ, ತೃಣ್ಣಂತೆ ದ್ವಿತೀಯ ಸಮಾಸಃ. ಇದನ್ನ ರಾಘವೇಂದ್ರ ಸ್ವಾಮಿಗಳು ಪಾಂಡುರಂಗಿ ಟಿಪ್ಪಣಿಯಲ್ಲಿ ಮತ್ತೆ ವ್ಯಾಸತತ್ವಜ್ಞ ಸ್ವಾಮಿಗಳು ಇವರೆಲ್ಲರೂ ಕೂಡ ಅದನ್ನ ಅದೇ ತರ ನಿರೂಪಣೆ ಮಾಡಿದ್ದಾರೆ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ತಾತ್ಸೀಲಿಕ ತೃಣ್ಣಂತತ್ವೇ ಗಮ್ಯಾದಿತ್ವೇನ ದ್ವಿತೀಯ ತತ್ಪುರುಷ ಇತಿ ಸರ್ವಕರ್ತ ಇತಿ ಭಾವ. ತೃಣ್ ಪ್ರತ್ಯಯ ಬರುವುದೇನಿದೆ ತಾತ್ಸೀಲಿಕ ಅಂದ್ರೆ ವೇದಂ ಕರ್ತ ವೇದಕರ್ತ ಸರ್ವಂ ಕರ್ತ ಸರ್ವಕರ್ತ ಅಂದ್ರೆ ವೇದಗಳನ್ನ ಬೆಳಕಿಗೆ ತರುವುದು, ಸಕಲ ಜಗತ್ತನ್ನು ನಿರ್ಮಿಸುವುದು, ಅದು ಆತನ ಸ್ವಭಾವ, ಆತನ ಮೂಲ ಸ್ವಭಾವದಲ್ಲೇ ಸೇರಿ ಹೋಗಿದೆ. ಅದು ಆತ ತಪಸ್ಸಿನಿಂದ ಬೇರೆ ಯಾವುದೋ ಸಾಧನದಿಂದ ಪಡ್ಕೊಂಡಿರುವಂತಹ ಸಂಗತಿ ಅಲ್ಲ. ಹೀಗಾಗಿ ತೃಣ್ ಪ್ರತ್ಯಯ ಎಲ್ಲಿಯಾದ್ರೂ ಬಂದ್ರೆ ಅದು ಆ ವ್ಯಕ್ತಿಯ ಸ್ವಭಾವ, ಆ ಕೆಲಸವನ್ನು ಮಾಡುವುದು ಅಂತ ಅನ್ನೋದನ್ನು ತೋರಿಸ್ತದೆ. ಹಾಗೆ ಇಲ್ಲಿ ಕೂಡ ಅದು ಆತನ ತತ್ ಶೀಲಂ ಅಸ್ಯ ಸ್ಥಿತಿ ತತ್ಶೀಲ, ಜಗತ್ತನ್ನು ನಿರ್ಮಿಸುವುದು ಆತನ ಸ್ವಭಾವ. ಆ ತೃಣ್ ಪ್ರತ್ಯಯ ಬಂದಿದೆ. ತೃಣ್ ಪ್ರತ್ಯಯ ಬಂದಿರುವುದರಿಂದ ದ್ವಿತೀಯಾರ್ಥಿತಾತೀತ ಗತ್ಯಸ್ಥಾಪನ್ನೇಹಿ ಎಂಬ ಸೂತ್ರ ಮತ್ತು ಗಮ್ಯಾದಿನಾಮ ಉಪಸಂಖ್ಯಾನಂ ಅನ್ನುವಂತಹ ವಾರ್ತಿಕ ಅವುಗಳಿಗೆ ಅನುಸಾರವಾಗಿ ವೇದಂ ಕರ್ತ ವೇದಕರ್ತ ಅಂತ ಆದಂತೆ ಸರ್ವಂ ಕರ್ತ ಸರ್ವಕರ್ತ ಎಂಬುದಾಗಿ ಈ ತರ ಸಮಾಸ ಆಗಬಹುದು ಅಂತ ಅದರ ಅಭಿಪ್ರಾಯ ಆಗ್ತದೆ. ನೋಡಿ.